ಹಿಂದಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೆಲವು ಸೇವೆಗಳನ್ನು ಹೇಳಲಾಗಿತ್ತು. ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಸೊ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಸೊ ಈ ಇಲಾಖೆ ಇಡೀ ರಾಜ್ಯದಲ್ಲಿ ಮಹಿಳೆಯರ ಸರ್ವಾಂಗೀಣ ಸಬಲೀಕರಣಕ್ಕೆ ಮತ್ತು ಆರ್ಥಿಕ ಸ್ವಾವಲಂಬನೆ ಮತ್ತು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಇದರ ಜೊತೆಗೆ ಪೌಷ್ಟಿಕಾಂಶ ಮತ್ತು ಶಿಕ್ಷಣ ಹಾಗೂ ಸಾಮಾಜಿಕ ರಕ್ಷಣೆಯನ್ನು ಕೂಡ ಖಾತ್ರಿಪಡಿಸುತ್ತದೆ. ಇದರರ್ಥ ಏನು? ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅತಿ ಸೂಕ್ಷ್ಮವಾಗಿ, ಅತಿ ಗಂಭೀರವಾಗಿ, ಅತಿ ಕಾಳಜಿಯಿಂದ ಅವರಿಗೆ ಒಂದು ಸಬಲೀಕರಣ ಮಾಡ್ತಾ ಇದೆ. ಅದರ ಜೊತೆಗೆ ಶಿಕ್ಷಣ ಆಗಲಿ ಅಥವಾ ಅವರ ಆರೋಗ್ಯದ ಕಡೆ ಗಮನ ವಹಿಸುವುದಾಗಲಿ ಮತ್ತು ಅದರ ಜೊತೆಗೆ ರಕ್ಷಣೆ ಕೊಡುವುದಾಗಲಿ ಈ ನಮ್ಮ ಹೆಮ್ಮೆಯ ಡಿಪಾರ್ಟ್ಮೆಂಟ್ ಅಂದರೆ ಹೆಮ್ಮೆಯ ಇಲಾಖೆ ಮಾಡ್ತಾ ಇದೆ. ಇದರಲ್ಲಿ ಪ್ರಮುಖ ಗುರಿಗಳು ಮತ್ತು ಸೇವೆಗಳು ಮೊದಲಿನ ವಿಡಿಯೋದಲ್ಲಿ ಕೂಡ ತಮಗೆ ಹೇಳಿದ್ವಿ. ಮಕ್ಕಳ ಕಲ್ಯಾಣ. ಸೊ ಇದರರ್ಥ 6 ವರ್ಷದ ಒಳಗಿನ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ. ಅಂದರೆ ಪೂರಕ ಪೌಷ್ಟಿಕ ಆಹಾರ ಅಂತಂದ್ರೆ ಏನು? ಈಗ ಪುಷ್ಟಿ ಆಗಿರಲಿ ಅಥವಾ ಹಾಲಾಗಿರಲಿ ಅಥವಾ ತತ್ತಿ ಮೊಟ್ಟೆ ಆಗಿರಲಿ, ಅದರ ಜೊತೆಗೆ ಮಿಲೆಟ್ ಲಾಡು ಆಗಿರಲಿ. ಸೊ ಇವೆಲ್ಲ ಪೌಷ್ಟಿಕಾಂಶಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗಾಗಿ 6 ವರ್ಷದ ಮಕ್ಕಳಿಗಾಗಿ ವಿತರಿಸಲಾಗುತ್ತದೆ. ಅದರ ಜೊತೆಗೆ ಶಾಲಾ ಪೂರ್ವ ಶಿಕ್ಷಣ ಮತ್ತು ಲಸಿಕೆಗಳ ಮಾಹಿತಿ ನೀಡುವುದು. ಸೊ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳಿಗೆ ಲಸಿಕೆಗಳನ್ನು ಕೊಡುವುದಾಗಲಿ, ಆಮೇಲೆ ಅವರಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡುವುದಾಗಲಿ ನಮ್ಮ ಇಲಾಖೆ ನಡೆಸುತ್ತದೆ. ಅದರ ಜೊತೆಗೆ ಮಹಿಳಾ ಸಬಲೀಕರಣ. ಮಹಿಳಾ ಸಬಲೀಕರಣ ಅಂತಂದ್ರೆ ಏನ್ರಿ? ಅವರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತೇಜನ ಕೊಡುವುದು, ಅದರ ಜೊತೆಗೆ ಕೌಶಲ್ಯ ತರಬೇತಿ ಕೊಡುವುದು, ಆಮೇಲೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದು, ಇದನ್ನ ಮಾಡುವುದು. ಆಮೇಲೆ ಸಾಮಾಜಿಕ ರಕ್ಷಣೆ. ಸಾಮಾಜಿಕ ರಕ್ಷಣೆ ಅಂತಂದ್ರೆ ನೋಡ್ರಿ, ಈಗಿನ ಸಮಾಜದಲ್ಲಿ ಬಹಳಷ್ಟು ದೌರ್ಜನ್ಯ ಅಥವಾ ಬಾಲ್ಯ ವಿವಾಹ ನಡೀತಾ ಇದೆ. ಅದಕ್ಕಾಗಿಯೇ ನಮ್ಮ ಇಲಾಖೆಯಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿ ಮಹಿಳೆಯರಿಗಾಗಿ ರಕ್ಷಣೆಯನ್ನು ನೀಡುತ್ತಾ ಬಂದಿದೆ. ಅದರರ್ಥ ಬಾಲ್ಯ ವಿವಾಹ ತಡೆಗಟ್ಟುವುದು ಮತ್ತು ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಆಶ್ರಯ ಮತ್ತು ಪುನರ್ವಸತಿ ಒದಗಿಸುವುದು. ಓಕೆ, ಸೊ ಬಾಲ್ಯ ವಿವಾಹ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ. 1098 ಆಗಿರ್ಬೋದು ಅಥವಾ ಚೈಲ್ಡ್ ಹೆಲ್ಪ್ಲೈನ್ ಆಗಿರ್ಬೋದು, ಅವರಿಗೆ ಕಾಲ್ ಮಾಡಿಬಿಟ್ಟು ಬಾಲ್ಯ ವಿವಾಹವನ್ನು ತಡೆಗಟ್ಟಬಹುದು. ಇನ್ನೊಂದು ಪ್ರಮುಖ ಯೋಜನೆ ಏನಂತಂದ್ರೆ ಈಗ ನೂತನವಾಗಿ ಜಾರಿಗೆ ಬಂದಿದೆ ಗೃಹಲಕ್ಷ್ಮಿ ಯೋಜನೆ. ಮನೆಯ ಯಜಮಾನಿಗೆ ಆರ್ಥಿಕ ನೆರವು. ಗೃಹಲಕ್ಷ್ಮಿ ಅಂದ್ರೆ ಎಲ್ಲರಿಗೂ ಗೊತ್ತು. ಮನೆಯ ಯಜಮಾನಿ ಯಾರು ಇರ್ತಾರಲ್ಲ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಹಾಕ್ಬೋದು. ಆಮೇಲೆ ಸ್ತ್ರೀ ಶಕ್ತಿ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳ ಬಲವರ್ಧನೆ. ಈಗ ಸ್ತ್ರೀ ಶಕ್ತಿ ಯೋಜನೆ ಅಂತೇಳಿ ಒಂದು ಇದಿರುತ್ತದೆ. ಸೊ ಸ್ತ್ರೀ ಶಕ್ತಿ ಸಂಘಗಳಿರ್ತಾವೆ. ಆ ಸಂಘಗಳಲ್ಲಿ ಅಧ್ಯಕ್ಷರಿರ್ತಾರೆ, ಆಮೇಲೆ ಮೆಂಬರ್ಸ್ ಇರ್ತಾರೆ, ಸದಸ್ಯರಿರ್ತಾರೆ. ಅದು ಒಂದು ಸಂಘಗಳನ್ನು ರೂಪಿಸಿ ಅವರಿಗೆ ಸಾಲದ ಸೌಲಭ್ಯಗಳಾಗಿರ್ಬೋದು, ಹಲವಾರು ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಕ ಅವರಿಗೆ ಹೆಲ್ಪ್ ಮಾಡುವುದಾಗಲಿ ನಮ್ಮ ಇಲಾಖೆ ಮಾಡುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಗನವಾಡಿ ಸೇವೆಗಳು. ಅಂಗನವಾಡಿ ಅಂತಂದ್ರೆ ತಮಗೆಲ್ಲರಿಗೂ ಗೊತ್ತು, ನಾವಾದರೂ ಕೂಡ ಅಂಗನವಾಡಿಯಲ್ಲಿಯೇ ಕಲಿತಿರುತ್ತೇವೆ. ಸೊ ತಾವುಗಳು ಕೂಡ ಅಂಗನವಾಡಿಗಳಲ್ಲೇ ಕಲಿತಿರುತ್ತೇವೆ. ಸೊ ಅಂಗನವಾಡಿಗಳಲ್ಲಿ ಮಕ್ಕಳು, ಗರ್ಭಿಣಿಯರು ಮತ್ತು ಬಾಣಂತಿಯರ ಆರೋಗ್ಯ ರಕ್ಷಣೆ. ಸೊ ಇದರರ್ಥ ಏನು? ಮಗು ಹೊಟ್ಟೆಯಲ್ಲಿರುವಾಗಲೇ ಅಂದ್ರೆ 1000 ಡೇಸ್ ಅಂತೀವಿ ನಾವು, 1000 ದಿನ. ಅಂದ್ರೆ ಈಗ LMP ಅಂತೀವಿ ನಾವು, ಲಾಸ್ಟ್ ಮೆನ್ಸ್ಟ್ರೇಷನ್ ಪೀರಿಯಡ್ ಅಂತೇಳಿ. ಸೊ ಮಗು ಹೊಟ್ಟೆಯಲ್ಲಿ ಕನ್ಸೀವ್ ಆದ ತಕ್ಷಣನೇ ಅಂಗನವಾಡಿಗಳಲ್ಲಿ ಹೆಸರನ್ನ ನೋಂದಾಯಿಸ್ಕೋತಾರೆ. ಆಮೇಲೆ ಆ ಗರ್ಭಿಣಿ ತಾಯಿಗೆ, ಆ ಗರ್ಭಿಣಿ ಹೆಣ್ಮಗಳಿಗೆ ಯಾವ ರೀತಿ ಫುಡ್ ಅಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಆಶಾ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಗಮನ ಹರಿಸಿ ಸೇವೆಯನ್ನ ನೀಡುತ್ತಾರೆ. ಅದರ ಜೊತೆಗೆ ಸಾಂತ್ವನ ಕೇಂದ್ರ ಅಂತೇಳಿ ನಮ್ಮ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ. ಇದು ಸಾಂತ್ವನ ಯೋಜನೆ. ಈಗ ಕೌಟುಂಬಿಕ ದೌರ್ಜನ್ಯ ಆಗ್ತಿರ್ತದ. ಅದು ಯಾವ್ಯಾವಪ್ಪ ಅಂದ್ರೆ ವರದಕ್ಷಿಣೆ ಕಿರುಕುಳ ಹಾಗೂ ಇನ್ನಿತರ ದೌರ್ಜನ್ಯಗಳಿಗೆ ಮಹಿಳೆಯರು ಒಳಗಾಗಿರ್ತಾರ. ಅವಾಗ ಏನ ಮಾಡ್ತದ ನಮ್ಮ ಇಲಾಖೆ? ಅವರಿಗೆ ಕಾನೂನಾತ್ಮಕ ನೆರವು, ಆಮೇಲೆ ಸಮಾಲೋಚನೆ ಅಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ, ಆಮೇಲೆ ಅವರಿಗೆ ಆಶ್ರಯ ಒದಗಿಸುವ
ಕುರಿತು ಅವರಿಗೆ ಒಂದಿಷ್ಟು ಸಪೋರ್ಟ್ ಮಾಡ್ತಾರೆ. ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ವಸತಿ ನಿಲಯದ ಕೆಲಸದ ನಿಮಿತ್ತ ನಗರಗಳಿಗೆ ವಲಸೆ ಬರುವ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ವೆಚ್ಚದ ವಸತಿ ಸೌಕರ್ಯ ಕಲ್ಪಿಸುತ್ತದೆ ನಮ್ಮ ಇಲಾಖೆ. ಅದರ ಜೊತೆಗೆ ಮಕ್ಕಳ ಅಭಿವೃದ್ಧಿ ಮತ್ತು ರಕ್ಷಣಾ ಯೋಜನೆಗಳು. ICDS ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ತಮಗೆ ಹೇಳಿದ್ದೆ ನಾನು, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಸೊ ಇದರರ್ಥ ಬಾಣಂತಿಯರು, ಗರ್ಭಿಣಿಯರು ಮತ್ತು 6 ವರ್ಷದ ಒಳಗಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಲಸಿಕೆ ಮತ್ತು ಶಾಲಾ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವುದು. ಮಿಷನ್ ವಾತ್ಸಲ್ಯ ಅಂತ ಬರುತ್ತೆ ರೀ, ಮಕ್ಕಳ ರಕ್ಷಣಾ ಯೋಜನೆ. ನಿರ್ಗತಿಕ, ಅನಾಥ ಮತ್ತು ತುರ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ರಕ್ಷಣೆ, ಪುನರ್ವಸತಿ ಹಾಗೂ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು. ಪೋಷಣ ಅಭಿಯಾನ ಅಂತೂ ನಿಮ್ಗೆ ಹೇಳಿದ್ದೀನಿ. ಪೋಷಣ ಅಭಿಯಾನ ಅಂತಂದ್ರೆ ಆಲ್ಮೋಸ್ಟ್ ಅಪೌಷ್ಟಿಕತೆಯನ್ನ ದೂರ ಮಾಡುವುದು. ಇದು ಯಾವಾಗ ಬಂತಪ್ಪ ಅಂತಂದ್ರೆ ಜಾರಿಗೆ ಮಾರ್ಚ್ 18, 2018ರಲ್ಲಿ, ಮಾರ್ಚ್ ತಿಂಗಳು 2018ರಲ್ಲಿ ಜಾರಿಗೆ ಬಂತು. ಸೊ ಇದರಲ್ಲಿ ಹಲವಾರು ಇದು ಮಕ್ಕಳ ಎತ್ತರ, ತೂಕ ಆಗಲಿ ಅವೆಲ್ಲ ಬರ್ತಾವೆ. ನೆಕ್ಸ್ಟ್ ಬಾಲಕಿಯರ ವಸತಿ ನಿಲಯಗಳು. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತೇಳಿ ನಮ್ಮ ಇಲಾಖೆ ಏನು ಮಾಡ್ತದ, ಸಂಘ ಸಂಸ್ಥೆಗಳ ಸಹಯೋಗದಿಂದ ಬಾಲಕಿಯರ ವಸತಿ ನಿಲಯಗಳು ನಡೆಸ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಬಾಲಕಿಯರ ಬಾಲಮಂದಿರಗಳಿವೆ, ಬಾಲಕರ ಬಾಲಮಂದಿರಗಳಿವೆ. ಓಕೆ, ಸೊ ಹೀಗಾಗಿ ಬಾಲಕಿಯರ ವಸತಿ ನಿಲಯಗಳನ್ನು ಕೂಡ ಕಲ್ಪಿಸ್ತದ. ಅದರ ಜೊತೆಗೆ ಆರೋಗ್ಯ ಮತ್ತು ಪೌಷ್ಟಿಕತೆ. ಇದರಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಬರುತ್ತೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ PMMVY ಅಂತೀವಿ ನಾವು. ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಪೌಷ್ಟಿಕಾಹಾರ ಸೇವನೆ ಹಾಗೂ ವೇತನ ನಷ್ಟ ಭರಿಸಲು ನೇರ ನಗದು ವರ್ಗಾವಣೆ ಅಂದ್ರೆ ಕ್ಯಾಶ್ ಬೆನಿಫಿಟ್ ಮೂಲಕ ಆರ್ಥಿಕ ನೆರವು ನೀಡುತ್ತಾರೆ. ಸೊ ಇದರಲ್ಲಿ ಹೆಂಗಂತಂದ್ರೆ, ಸೊ ಮೊದಲನೇ ಗರ್ಭಿಣಿ ಇರ್ತಾರಲ್ಲ ಅವರಿಗೆ ಏನಾಗುತ್ತೆ, 1ನೇ ಕಂತಿನಲ್ಲಿ 3,000, 2ನೇ ಕಂತಿನಲ್ಲಿ 2,000, ಆಮೇಲೆ 2ನೇ ಮಗು ಡೈರೆಕ್ಟ್ ಆಗಿ ಹೆಣ್ಣು ಮಗು ಹುಟ್ಟುತ್ತಂದ್ರೆ ಡೈರೆಕ್ಟ್ ಆಗಿ 6,000 ಅವರ ಖಾತೆಗೆ ಜಮಾ ಆಗುತ್ತದೆ. ಇದರಲ್ಲಿ ನೋಡ್ರಿ ಇನ್ನೊಂದು ನಮ್ಮಲ್ಲಿ ಪ್ರಮುಖವಾದ ಅಂಶ ಏನಂತಂದ್ರೆ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅಂತೇಳಿ. ಇದು ಎತ್ತರ ಮತ್ತು ತೂಕ ಮಾಡುವಾಗ ಇವೆರಡು ವರ್ಡ್ಗಳು ಬರ್ತಾವೆ, ಇವೆರಡು ಶಬ್ದಗಳು. ಇವು ಬಹಳ ಇಂಪಾರ್ಟೆಂಟ್. ಆರೋಗ್ಯ ಮತ್ತು ಪೌಷ್ಟಿಕತೆಯ ಸಂದರ್ಭದಲ್ಲಿ ಸ್ಟಂಟಿಂಗ್ ಎಂದರೆ ಬೆಳವಣಿಗೆ ಕುಂಠಿತಗೊಳ್ಳುವುದು ಅಥವಾ ವಯಸ್ಸಿಗೆ ತಕ್ಕಂತೆ ಎತ್ತರ ಬೆಳೆಯದಿರುವುದು ಎಂದರ್ಥ. ಹೆಂಗಂತಂದ್ರೆ ವಯಸ್ಸಿರುತ್ತ ಅದ್ರ ತಕ್ಕಂತೆ ಎತ್ತರ ಇರಂಗಿಲ್ಲ, ಅದಕ್ಕೆ ನಾವೇನಂತೀವಿ ಸ್ಟಂಟಿಂಗ್ ಅಂತೀವಿ. ಅದ್ರ ಜೊತೆಗೆ ವೇಸ್ಟಿಂಗ್ ಅಂತಂತಂದ್ರೆ ಮಗುವಿನ ಎತ್ತರಕ್ಕೆ ಅನುಗುಣವಾಗಿ ತೂಕವು ತುಂಬಾ ಕಡಿಮೆ ಆಗಿರೋದನ್ನು ವೇಸ್ಟಿಂಗ್ ಅಂತೀವಿ ನಾವು. ಇದರ ಅರ್ಥ ಏನ್ರಿ, ಮಗುವಿನ ಎತ್ತರ ಇರ್ತೈತಿ ಬಟ್ ಅದರ ಅನುಗುಣವಾಗಿ ತೂಕ ಕಡಿಮೆ ಇರ್ತೈತಿ, ಅದಕ್ಕೆ ನಾವೇನಂತೀವಿ ವೇಸ್ಟಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ ಮುವಾಕ್ ಅಂತ ಬರುತ್ತೆ. ವೈದ್ಯಕೀಯ ಭಾಷೆಯಲ್ಲಿ ಮುವಾಕ್ ಅಂತಂದ್ರೆ MUAC, ಇದು ಮುವಾಕ್ ಅಂತೀವಿ ನಾವು. ಮಧ್ಯ ಮೇಲಿನ ತೋಳಿನ ಸುತ್ತಳತೆ. ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಮಿಡ್ ಅಪ್ಪರ್ ಆರ್ಮ್ ಸರ್ಕಂಫರೆನ್ಸ್ ಅಂತ. ಇದು ತೋಳು ಇರುತ್ತಲ್ರಿ, ಅದಕ್ಕೆ ನಾವು ತೋಳಿನ ಸುತ್ತಳತೆ ಅಂತೀವಿ, ಮಿಡ್ ಅಪ್ಪರ್ ಆರ್ಮ್ ಸರ್ಕಂಫರೆನ್ಸ್. ಇದು ವಿಶೇಷವಾಗಿ 6 ತಿಂಗಳಿಂದ 5 ವರ್ಷದ ಮಕ್ಕಳ ಅಪೌಷ್ಟಿಕತೆಯನ್ನು ಪತ್ತೆ ಹಚ್ಚಲು ಬಳಸುವ ಸರಳ ಮತ್ತು ವೇಗವಾದ ಅಳತೆಯಾಗಿದೆ. ಇದನ್ನು ಅಳೆಯಲು ಬಣ್ಣದ ಗುರುತುಗಳಿರುತ್ತವೆ, ಕೆಂಪು, ಹಳದಿ, ಹಸಿರು. ವಿಶೇಷ ಟೇಪ್ ಬಳಸಲಾಗುತ್ತದೆ. ಹಸಿರು ಬಣ್ಣ ಅಂತಂದ್ರೆ ಮಗು ಆರೋಗ್ಯವಾಗಿದೆ ಅಂದ್ರೆ ನಾರ್ಮಲ್. ಹಳದಿ ಬಣ್ಣ ಅಂತಂದ್ರೆ ಮಗು ಮಧ್ಯಮ ಅಪೌಷ್ಟಿಕತೆಯಲ್ಲಿದೆ, ಮಾಡ್ರೇಟ್ ಅಕ್ಯೂಟ್ ಮಾಲ್ ನ್ಯೂಟ್ರಿಷನ್ ಅಂತೀವಿ ನಾವು ಅದಕ್ಕೆ. ಸೊ ಇದರರ್ಥ ಮ್ಯಾಮ್ ಅಂತೀವಿ ನಾವು. ಕೆಂಪು ಬಣ್ಣ ಅಂದ್ರೆ ತೀವ್ರ ಅಪೌಷ್ಟಿಕ ಅಪಾಯ, ಸಿವಿಯರ್ ಅಕ್ಯೂಟ್ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಸ್ಯಾಮ್ ಅಂತ ಕರಿತೀವಿ ನಾವು. ಓಕೆ, ಇವು ಬಹಳ ಇಂಪಾರ್ಟೆಂಟ್. ಸೊ ಎತ್ತರ ಮತ್ತು ತೂಕ ಹಾಕುವಲ್ಲಿ ಇವು ಬಹಳ ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತದೆ. ಇತರ ಯೋಜನೆಗಳು ಬರ್ತಾವೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. BBP ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್. ನೆಕ್ಸ್ಟ್ DV ಆಕ್ಟ್ ಅಂತ ಬರುತ್ತೆ, ಡೊಮೆಸ್ಟಿಕ್ ವೈಲೆನ್ಸ್. ಪಾಶ್ ಅಂತ ಬರುತ್ತೆ, ಸ್ತ್ರೀ ಶಕ್ತಿ ಈಗಾಗಲೇ ಹೇಳಿದ್ದೀನಿ. ಶಿಶುಪಾಲನಾ ಕೇಂದ್ರ ಅದನ್ನು ಬಂದಿದೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಧನ್ಯವಾದಗಳು.